ಫ್ರೆಂಡ್ಸ್, ನಾನು ಇವತ್ತು ಒಂದು ಬಾಗಿಲು ತೋರಣನ, ಮುತ್ತಿನ ತೋರಣನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಥರದ್ದು ಬೀಡ್ಸ್ ಬೇಕಾಗುತ್ತೆ, ರೌಂಡು. ಆಮೇಲೆ ಸ್ಮಾಲ್ ರೌಂಡ್ ಬೀಡ್ಸು, ಮತ್ತು ಈ ಥರ ರಿಂಗ್ಸ್ ಬೇಕಾಗುತ್ತೆ, ಮತ್ತು ಈ ಥರ ಬೆಲ್ಸ್ ಬೇಕಾಗುತ್ತೆ, ಸೂಜಿ, ದಾರ. ಈ ಥರ ಮೊದಲಿಗೆ ಗಂಟು ಹಾಕ್ಕೊಂಡ್ಬಿಟ್ಟು ಎರಡು ರೌಂಡ್ ಬೀಡ್ಸ್ನ ಹಾಕ್ಕೊಂಡು ಆದಮೇಲೆ ಬೆಲ್ಸ್ನ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊಂಡಾದ್ಮೇಲೆ ಈ ಥರ ರೌಂಡ್ ದಪ್ಪ ಬೀಡನ್ನ ಬೀಡ್ಸ್ ಹಾಕೋಬೇಕಾಗುತ್ತೆ. 10 ಬೀಡ್ಸ್ ಆದಮೇಲೆ ಮತ್ತೆ ಇದೇ ಥರದ್ದು ಒಂದು ಬೀಡ್ಸ್ನ ಮಧ್ಯಕ್ಕೆ ಹಾಕೋಣ. ಹೀಗೆ ಈ ಥರ ಒಂದು ಬೀಡ್ಸು 10 ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಈಗ ವರಮಹಾಲಕ್ಷ್ಮಿ ಬಂತು, ಎಲ್ಲರೂ ಮನೇನ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹೀಗಾಗಿ ನೀವೇ ಮಾಡಿಬಿಟ್ಟು ಮನೆಗೆ ಹಾಕ್ಕೊಂಡ್ರೆ ನಾವೇ ಮಾಡಿದ್ದು ಅಂತ ಖುಷಿನೂ ನಿಮಗಿರುತ್ತೆ, ಕಮ್ಮಿ ಖರ್ಚಿನಲ್ಲೂ ಆಗುತ್ತೆ. ಇದೇ ಥರ 10 ಬೀಡ್ಸ್ನ ಹಾಕ್ಕೊಂಡು ಎಲ್ಲ ಇದನ್ನು ಹಾಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನು 1 ಮಾರ್ನಷ್ಟು ದಾರಾನ ತಗೊಂಡಿದ್ದೀನಿ. 10 ಚಿಕ್ಕ ಬೀಡ್ಸು, ಆಮೇಲೆ ಈ ಥರದ್ದು ಒಂದು ದೊಡ್ಡ ಬೀಡ್ಸ್ನ ಹಾಕ್ಕೊಂಡು ಪೂರ್ತಿ 1 ಮಾರ್ನಷ್ಟು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ದೊಡ್ಡ ಸೈಜು ಈ ಥರ 20 ಬೀಡ್ಸ್ಗಳನ್ನ ಮಧ್ಯೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಕೊನೆಯಲ್ಲಿ ಈ ಥರ ರಿಂಗ್ ತಗೊಂಡು ಲಾಕ್ ಮಾಡೋಣ. ಇದನ್ನು ನೀವು 2 ಆ ಕಡೆ ಈ ಕಡೆ ಬಾಗಿಲಿಗೂ ಹಾಕ್ಬೋದು, ಅಥವಾ ದೊಡ್ಡದು ಚಿಕ್ಕದು ಮಾಡ್ತಾ ತೋರಣನೂ ಮಾಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಆದಮೇಲೆ ಕಟ್ ಮಾಡಿ 20 ಬೀಡ್ಸ್ನ ಹಾಕ್ಕೊಂಡು ಲೈನ್ ಮಾಡಿದ್ದೀನಿ. ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಇದನ್ನು 1 ಬೈ 1 ಸ್ಟೆಪ್ ಥರನೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ತೋರಣದ ಥರ. ಇನ್ನು ಬೇರೆ ಬೇರೆ ಡಿಸೈನ್ಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.